ಸೊ ಇಲ್ಲಿ ಇವತ್ತು ರೋಲ್ ರಿವರ್ಸಲ್ ಆಗಿದೆ ನೋಡಿ. ಹಾಯ್ ಹೆಲೋ ನಮಸ್ಕಾರ ಗೈಸ್. ಇವತ್ತು ನನ್ನ ವೆಕೇಶನ್ ಸ್ಟಾರ್ಟ್ ಆಯಿತು ಅಫಿಷಿಯಲಿ. ಸೊ ಆಗಲೇ ಎದ್ದು ಬೆಳಗ್ಗೆ ನಾನು ಜಿಮ್ ಔಟ್ಫಿಟಲ್ಲಿ ರೆಡಿ ಆಗಿದ್ದೀನಿ. ಆ್ಯಂಡ್ ಇವಾಗ ನಾನು ಜಿಮ್ಮಿಗೆ ಹೋಗಬೇಕು. ಸೊ ಜಿಮ್ಮಿಗೆ ಹೋಗಿ ಬಂದು ಮುಂದಿನ ಅಪ್ಡೇಟ್ಸ್ ಹೇಳ್ತೀನಿ. ಸೊ ಗೈಸ್ ನೋಡಿ, ಇಲ್ಲಿ ಪಪ್ಪ ತಿಂಡಿ ರೆಡಿ ಮಾಡ್ತಾ ಇದ್ದಾರೆ. ಮೆಕ್ ಆಲೂ ಟಿಕ್ಕಾ ಬರ್ಗರ್ ಮಾಡೋಕ್ಕೋಸ್ಕರ ಅವರೆಲ್ಲ ಪ್ರಿಪರೇಷನ್ ಮಾಡ್ತಿದ್ದಾರೆ. ನೋಡಿ ನಮ್ಮ ಶೆಫನ್ನು ಸೂಪರಾಗಿ. ಅಲ್ಲಿ ನೋಡಿದ್ರಲ್ಲ ಪಪ್ಪ ಕುಕ್ ಮಾಡ್ತಿದ್ರು. ಇಲ್ಲಿ ನಮ್ಮ ಮಮ್ಮಿ ನೋಡಿ, ನಮ್ಮ ಮಮ್ಮಿ ರೀಲ್ಸ್ ನೋಡ್ತಾ ಇದ್ದಾರೆ. ಇಲ್ಲಿ ನೀವೇ ನೋಡಿ ಅವರು. ಸೊ ಇಲ್ಲಿ ಇವತ್ತು ರೋಲ್ ರಿವರ್ಸಲ್ ಆಗಿದೆ ನೋಡಿ, ಅದಕ್ಕೆ ಎಷ್ಟು ಮಜದಲ್ಲಿದ್ದಾರೆ. ನಾನು ವರ್ಕೌಟ್ ಮುಗಿಸ್ಕೊಂಡು ಬಂದು ತಿಂಡಿಗೋಸ್ಕರ ಕಾಯ್ತಾ ಇದ್ದೀನಿ. ಸೊ ತಿಂಡಿ ರೆಡಿ ಆದಮೇಲೆ ತೋರಿಸ್ತೀನಿ. ಇಲ್ಲಿ ನೋಡಿ ರೆಡಿ ಆಯಿತು ಫೈನಲಿ. ಪಪ್ಪ ಮಾಡಿದ್ದಾರೆ ಇಲ್ಲಿ ಬರ್ಗರ್. ಹೇಗಿದೆಮ್ಮ? ಸೂಪರ್ ಆಗಿದೆ ಪಪ್ಪ, ಥ್ಯಾಂಕ್ ಯು. ನೋಡಿ ಅಲ್ಲಿ ಶೆಫ್ ಇನ್ನೂ ಫುಲ್ ಬ್ಯುಸಿ ಇದ್ದಾರೆ, ಎಲ್ರಿಗೋಸ್ಕರ ಮಾಡ್ತಾ ಇದ್ದಾರೆ. ಅದಾದಮೇಲೆ ಅವ್ರು ತಿಂತಾರಂತೆ. ಈಗ ಬೇಗ ಆಗುತ್ತಲ್ಲಪ್ಪ, ಈಗ ಬೇಗ ಆಗುತ್ತೆ. ಮಟೀರಿಯಲ್ ಎಲ್ಲ ರೆಡಿ ಇದೆಲ್ಲ, ಈಗ ಬೇಗ ಆಗುತ್ತೆ. ಸೊ ನಾನು ಬ್ರೇಕ್ಫಾಸ್ಟ್ ತಿಂದು ಬರ್ತೀನಿ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಇಲ್ಲಿ ನೋಡಿ ಗಾಯ್ಸ್, ನಮ್ಮ ಮನೆಗೆ ಹೊಸ ಸೋಫಾ ಬಂದಿದೆ. ಹಳೆ ಸೋಫಾ ಅಲ್ಲಿ ಹೋಗ್ತಾ ಇದೆ. ಇಲ್ಲಿ ನೋಡಿ ಅವರು ಎಲ್ಲ ತಿರುಗ್ತಿರೋದು ನೋಡಿ. ನಮ್ಮ ಬಟ್ಟೆ ನೋಡಿ ನೀವು ಇಲ್ಲಿ ನೋಡಿ, ಇಲ್ಲಿ ಅವ್ರ ಬಟ್ಟೆ ಒಬ್ರು ಇವ್ರೊಬ್ರೆ ನೋಡ್ರಿ ಎಷ್ಟು ಚೆನ್ನಾಗಿರೋ ಬಟ್ಟೆ ಹಾಕೊಂಡಿದ್ದಾರೆ ನೋಡಿ. ಇವರು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ನೋಡಿ ನಿಮ್ಮ ಬ್ಲಾಗರ್ ಇದ್ದಾಳಲ್ಲ, ಸೋಫಾ ಕವರ್ ಎಲ್ಲ ಕಿತ್ತಿ ಬಿಸಾಕ್ತಾ ಇದ್ದಾಳೆ. ಜೊತೆಗೆ ಅವ್ರ ಸಿಸ್ಟರ್ ಒಂದು ಹೆಲ್ಪ್ ಮಾಡ್ತಾ ಇದ್ದಾರೆ. ಆ ಕಿತ್ತದ್ರಿಗೂ ಒಂದು ಮಜಾ ತಗೊತಾ ಇದ್ದಾರೆ ನೋಡಿ. ವಾವ್, ಮಂಕಿ ಕ್ಲೈಂಬಿಂಗ್ ಮಾಡುತ್ತಾ ಹಾಳು ಮಾಡ್ತಾವಲ್ಲ, ಆ ರೀತಿ ಇಬ್ಬರು ಸಿಸ್ಟರ್ ಮಾಡ್ತಾ ಇದ್ದಾರೆ. ಯಾ, so beautiful, so elegant, just looking like a wow. ನೋಡಿ ಇದು ಲಾಸ್ಟ್ 10 ಇಯರ್ಸಿಂದ ನಮ್ಮ 14 ಇಯರ್ಸಿಂದ ನಮ್ಮ ಜೊತೆಗಿತ್ತು ಇದು. ಸೊ ಇವಾಗ ಇಲ್ಲೇ ಇದ್ದಿದ್ದು ಜರ್ನಿ ಮುಗೀತು. ಸೊ ಬಾಯ್ ಸೋಫಾ, ಯು ಡಿಡ್ ಅ ಗುಡ್ ಜಾಬ್, ಥ್ಯಾಂಕ್ ಯು. ಸೊ ಗೈಸ್, ಇವಾಗ ನಾನು ಡಾನ್ಸ್ ರೀಲ್ ಶೂಟ್ ಮಾಡಬೇಕು. ಅದು ಪ್ರಾಕ್ಟೀಸಿಗೋಸ್ಕರ ಆಸಮ್ ಡಾನ್ಸ್ ಫಿಟ್ನೆಸ್ ಬಂದಿದ್ದೀನಿ. ಇವತ್ತು ನಾನು ಮಿಸ್ಟರ್ ದಾವಣಗೆರೆ 2025 ಆಕಾಶ ಇದ್ದಾರೆ, ಅವ್ರು ನನ್ನ ಫ್ರೆಂಡು. ಸೊ ಅವ್ರನ್ನ ಭೇಟಿಯಾಗಿ ಅವ್ರ ಜೊತೆ ಡಾನ್ಸ್ ಇವತ್ತು ಪ್ರಾಕ್ಟೀಸ್ ಮಾಡ್ತೀವಿ. ನಾಳೆ ಶೂಟ್ ಮಾಡಿ ಅಪ್ಲೋಡ್ ಮಾಡಬೇಕು ಇನ್ಸ್ಟಾಗ್ರಾಮಲ್ಲಿ, ಅದಕ್ಕೋಸ್ಕರ ಬಂದಿದ್ದೆ. ಸೊ ಇದು ನನ್ನ ಔಟ್ಫಿಟ್. ಆ್ಯಂಡ್ ಮತ್ತು ನನ್ನ ಜೊತೆ ನಾನು ಒಂದು ವಾಟರ್ ಬಾಟಲ್ ಕ್ಯಾರಿ ಮಾಡಿದ್ದೀನಿ. ನೋಡಿ ಗೈಸ್, ನಾನು ಇಲ್ಲಿ ಜಿಮ್ಮಿಗೆ ಬಂದಿದ್ದೀನಿ. ನೋಡಿ ನಾವು ಪ್ರಾಕ್ಟೀಸ್ ಮಾಡ್ತೀರಾ ಇದೆ. ಊಟ ಆಯ್ತಾ? ಸ್ಪೆಷಲ್. ಎಸ್, ಪಪ್ಪ ಸ್ಪೆಷಲ್. ಪಪ್ಪ ಮಾಡಿರೋ ಫಿಶ್ ಗ್ರೇವಿ ಮತ್ತು ಮಮ್ಮಿ ಚವಳಿಕಾಯಿ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಅವ್ರು ಫಿಶ್ ತಿನ್ನಲ್ಲ, ಹಾಗಾಗಿ. ನೋಡಿ ಶೆಫ್. ನೋಡಿ ಗೈಸ್, ಉಪೇಂದ್ರ ಇನ್ ಮೂವಿ ಪ್ರೀತಿಸೇ ನೋಡ್ತಿದ್ದೀವಿ ನಾವು. ನೋಡಿ ಎಲ್ಲರೂ ತಮ್ಮ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ. ಮಮ್ಮಿ ಎಲ್ಲ ಸಾರ್ಟ್ ಮಾಡ್ತಿದ್ದಾರೆ. ಮತ್ತು ಇಲ್ಲಿ ಮೂವಿ ನಡೀತಾ ಇದೆ ನೋಡಿ. ನಾನೊಂದು ಅಪ್ಪ ಮಗಳದ್ದು ರೀಲ್ ಕಳ್ಸಿನಲ್ಲ, ಬುಕ್ ತಂದು ಕೊಡ್ತಲ್ಲ, ಅದು ಗೀಚಾಡ್ಬಿಟ್ಟು ಅವರು ಏನೋ ಸಾಧಿಸಿರೋದು ಒಂದು ಆ ಬುಕ್ ನೋಡಿ ನಾನು ಕಲ್ತ್ಕೊಂಡೆ ಅಂತ ಅವರಪ್ಪ ಈ ಮಾಡಿದ್ರು. ಆ ಬುಕ್ಕಲ್ಲಿ ಏನು ಅದನ್ನ ನೋಡಿ ये सब क्या देखना पड़ रहा है. अच्छा है मैं अंधा हूँ. ಇಲ್ಲಿ ನೋಡಿ ಗೈಸ್, ನನಗೆ ಬರ್ಡೇ ಗಿಫ್ಟ್ ಸಿಕ್ಕಿತ್ತು, ಎಲ್ಲ ಕ್ಯೂಬ್ಸು. ಸೊ ಆ ಕ್ಯೂಬ್ಸನ್ನು ಹಾಗೆ ಇಡೋದು ಬಿಟ್ಟು ಏನಾದರೂ ಹ್ಯಾಂಗ್ ಮಾಡಬೇಕು ಎಲ್ಲಾದರೂ ಅಂತ ಸ್ಟೋರ್ ಮಾಡೋದು ಬದಲು. ಅದಕ್ಕೋಸ್ಕರ ಪಪ್ಪ ಏನೋ ಜೀನಿಯಸ್ ಐಡಿಯಾ ಕೊಡ್ತಾ ಇದ್ದಾರೆ. ಮತ್ತು ಮಮ್ಮಿ ನಾನಲ್ಲೇ ಇಲ್ಲಿ ಅಸಿಸ್ಟ್ ಮಾಡೋಕ್ಕೆ ಬಂದಿದ್ದೀವಿ. ಅಲ್ಲಿ ನೋಡಿ, ಅಲ್ಲಿ ಮೋಸ್ಟ್ ಹಾರ್ಡ್ ವರ್ಕಿಂಗ್
ನಮ್ಮ ಟ್ಯಾಕ್ಸ್ ಪೇಯರ್ ಆಫ್ ದಿಸ್ ಕಂಟ್ರಿ ಅಲ್ಲಿ ಕೆಲಸ ಮಾಡ್ತಿದ್ದಾಳೆ. ಎಸ್, मैं तो थक गई भाई साहब, मैं तो फिर से थक गई, मैं तो तीसरी बार थक गई. ಸರಿ ಒಂದು ನಿಮಿಷ. ನೋಡಿ ನಿಮ್ಮ ಬ್ಲಾಗರ್ ಎದ್ದು ಬಿದ್ದು ಸ್ವಲ್ಪ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಡ್ಯಾಡಿ ನೋಡಿ ಬಾಬ್ರೆ ಸ್ಟೆಫರ್ಟ್ ಹಾಕಿ ಒಂದು ಹ್ಯಾಂಗಿಂಗ್ ಮಾಡ್ತಾ ಇದ್ದೀವಿ. ಹಾಂ, ಈಗ ನಂಗೆ ಒಂಚೂರು ಓಕೆ, ಒಂದು ನಿಮಿಷದಲ್ಲಿ ನಾಟ್ ಹಾಕಕ್ಕೆ ಹೋಗ್ತಾ ಇದ್ದಾರೆ. ನಾಟ್ ಹಾಕಲಿ ಇವರು. ಹಾಂ, ಎಷ್ಟು ಕಷ್ಟಪಡ್ತಾ ಇದ್ದಾರೆ ಇವರು ನೋಡಿ. ಈಗ ಮಾಡಿರೋ ಔಟ್ಪುಟ್ಟನ್ನು ಡಿಸ್ಪ್ಲೇ ಮಾಡಬೇಕಿವಾಗ. ಸೊ ಎಲ್ಲಿ ಹಾಕ್ತೀರಿ? ವಾವ್, ದಿಸ್ ಲುಕ್ಸ್ ಬ್ಯೂಟಿಫುಲ್. ಮೇನ್ ಕ್ಯಾರೆಕ್ಟರ್ ಡೆಕೋರೇಷನ್ಸ್ ಇದ್ದಾವೆ ಇಲ್ಲಿ. ಅವನ್ನ ಯೂಸ್ ಮಾಡ್ತಿರೋದು ಈ ಥರ ಸೆಂಟರಲ್ಲಿ ಹಾರ್ಟ್ಸ್ ಹಾಕಿ ಇದನ್ನು ಪ್ರಿಟಿ ಮಾಡ್ತಾ ಇದ್ದಾರೆ. ಕೊಲಾಬರೇಟರ್ಸ್, ದ ವ್ಲಾಗರ್, ದ OG ವ್ಲಾಗರ್, ದ ಓನರ್ ಆಫ್ ದ ವಿಡಿಯೋ ಆ್ಯಂಡ್ ಉಸ್ಕಿ ಮಾತಾಶ್ರೀ, ನಮ್ಮ ಮಮ್ಮಿ, ಫೆವಿಕಾಲ್. ಸೊ ಇದು ಟಿಪಿಕಲ್ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಇರ್ತಾವಲ್ಲ, ಫೆವಿಕಾಲಲ್ಲಿ ಅಂಟ್ಕೊಂತಿರೋದು ಖಾಲಿ ಆಗೋವರೆಗೂ ಅದನ್ನು ನಾವು ಯೂಸ್ ಮಾಡಬೇಕು. ಆಮೇಲೆ ಸಿಸರ್, ಟೇಪ್, ಈ ಥರ ಇರ್ತವೆ ಇವು. ಸ್ಟಾರ್, ಸರ್ಕಲ್, ಹಾರ್ಟ್. ನಾವಿಲ್ಲಿ ಹಾರ್ಟ್ ಹಾಕ್ತಾಯಿದ್ದೀವಿ. ಅಚ್ಚಕ್ಕೆ ತೋರಿಸೋದು. ಹಾಂ ನೋಡಿ, ಅಚ್ಚಕ್ಕೆ ತೋರಿಸ್ಬೇಕಂತೆ. ಸೊ ಈ ಥರ ಒಂದು ಮಿಡಲಲ್ಲಿ ಒಂದು ಹಾಕಿ ಅದಕ್ಕೆ ಹಿಂಗಡೆ ಗ್ಲೂ ಹಾಕಿ ಅದೇ ಗ್ಲೂಗೆ ಇನ್ನೂ ಒಂದು ಹಚ್ಚಿದ್ರೆ ಅದು ಆವಾಗ ಅದು ಫ್ರಂಟ್ ಆ್ಯಂಡ್ ಬ್ಯಾಕ್ ಸೇಮ್ ಡಿಸೈನಲ್ಲಿ ಬರುತ್ತೆ. ಸೊ ಫುಲ್ ರೆಡಿ ಆದಮೇಲೆ ಐ ಶೋ ಯು ಅನದರ್ ಸ್ನ್ಯಾಪ್ಶಾಟ್. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಇಲ್ಲಿ ನೋಡಿ ಗೈಸ್, ಇವರು ತಮ್ಮ ಲೆಗಿಂಗ್ಸ್ ಮೇಲೆಲ್ಲ ಗ್ಲೂ ಬೀಳಿಸ್ಕೊಂಡು ಇವಾಗ ಅದನ್ನೇ ಲೆಗಿಂಗ್ಸಿಂದ ತಗೊಂಡು ಹಚ್ತಿದ್ದಾರೆ. ಡೆಡಿಕೇಶನ್ ನೋಡಿ ನೀವು ನಮ್ಮದು, ಇದಕ್ಕೋಸ್ಕರ ಎಷ್ಟು ಡೆಡಿಕೇಟೆಡ್ ಇದ್ದೀವಿ ನಾವು ಅಂತ. ಇವತ್ತು ಇದು ಕಂಪ್ಲೀಟ್ ಆಗುತ್ತೆ, ಇಲ್ಲ ನಾವು ಫಿನಿಶ್ ಆಗ್ತೀವಿ, ಎರಡರಲ್ಲಿ ಒಂದು ಆಗೇ ಆಗುತ್ತೆ. ಟ್ರೈ ಯುವರ್ ಬೆಸ್ಟ್. ಫೈನಲಿ ರೆಡಿ ಆಯಿತು ನೋಡಿ. ಇವಾಗ ಇದು ರೊಟೇಟು ಆಗುತ್ತೆ ನೋಡಿ, ರೊಟೇಟ್ ಆಗುತ್ತೆ. ಮತ್ತು ಈಚ್ ಫೋಟೋ ಕೂಡ ರೊಟೇಟ್ ಆಗುತ್ತೆ. ಎಸ್, ಈಚ್ ಫೋಟೋ ಕೂಡ ರೊಟೇಟ್ ಆಗುತ್ತೆ. ವಿಕ್ಟ್ರಿ! ಸೊ ಇದು ನಾವು ಅರ್ತ್ ಸನ್ ರೊಟೇಷನ್ ರೆವಲ್ಯೂಷನ್ ಕಾನ್ಸೆಪ್ಟ್ ಮಾಡಿವಿ ನೋಡಿ. ವಿಕ್ಟ್ರಿ! ಕೊನೆಗೂ ನಾನು ಹೇಳಿದ್ದ ಐಡಿಯಾ ಕೆಲಸ ಮಾಡ್ತು. ದಿ 20th ಬರ್ತ್ಡೇ ಸ್ಪೆಷಲ್. ಎಸ್, ಫಾರ್ ಎವರ್ ಟು ರಿಮೆಂಬರ್. ಎಲ್ಲರೂ ಸೇವ್ ಮಾಡಿದ್ವಿ. ಈಗ ಯಾರಿಗಾದರೂ ಹಿಂಗೆ ತಿರ್ಗೋದು ಏನಾರು ಆಟ ಆಡ್ಬೇಕಂದ್ರೆ ಇದನ್ನ ಹಿಡ್ಕೊಂಡ್ಬೇಡ್ರಿ. ಫ್ಯಾನ್ ಹಿಡ್ಕೊಂಡು ಅವೆಲ್ಲ ಟ್ರೈ ಮಾಡಿ ಅವೆಲ್ಲ ಕೆಲಸ. ಓಕೆ, ಸೊ ಗೈಸ್ ನಾವು ನಿನ್ನೆ ಬ್ಲಾಗನ್ನು ಟಿವಿಯಲ್ಲಿ ನೋಡಿದ್ವಿ. ಮತ್ತು ಇವಾಗ ನಾನು 2ನೇ ಸರಿ ಜಿಮ್ ಹೋಗೋಕೆ ರೆಡಿ ಆದೆ. ಸೊ ಇಲ್ಲಿ ನೋಡಿ ಗಾಡಿ ಕೀ ತೊಗೊಂಡಿದ್ದೀನಿ. ಸೊ ಗೈಸ್ ನೀವೇ ನೋಡಿದ್ರಿ ಇವತ್ತು ನನ್ನ ಡೇ ಎಷ್ಟು ಬ್ಯುಸಿ ಇತ್ತು ಅಂತ. ಬೆಳಗ್ಗೆಯಿಂದ ಸುಮ್ಮನೆ ಕೂತೇ ಇಲ್ಲ. ಜಿಮ್ ಹೋಗಿ ಬಂದು ಮತ್ತು ಸೋಫಾ ಬಂತು, ಅದೆಲ್ಲ ಕೆಲಸ ಮುಗೀತು. ಅದಾದ ನಂತರ ಮತ್ತೆ ನಾನು ರೀಲ್ ಶೂಟಿಗೋಸ್ಕರ ಹೋದೆ. ರೀಲ್ ಶೂಟ್ ಮಾಡ್ಕೊಂಡು ಬಂದು, ಸೊ ರೀಲನ್ನು ದಯವಿಟ್ಟು ನನ್ನ ಇನ್ಸ್ಟಾಗ್ರಾಮಿಗೆ ಹೋಗ್ಬಿಟ್ಟು ನೀವು ನೋಡಿ. ದೀಪಿಶಾ SG ಅಂತ ಇದೆ, ಸೇಮ್ ಯೂಟ್ಯೂಬ್ ಹೆಸರಲ್ಲಿದೆ, ಅದೇ ಹೆಸರಲ್ಲಿ. ಹಾಗಾಗಿ ನೀವು ಆ ರೀಲ್ ಡೆಫಿನೆಟ್ಲಿ ಹೋಗಿ ನೋಡಿ. ಇವತ್ತು ನಾನು ಮತ್ತು ಆಕಾಶ್ ಅವರು ಮಾಡಿರೋದು. ಈಗ ನಾನು ಮತ್ತೆ ಮೇಲ್ಗಡೆ ಹೋಗಿ ಈ ಬೆಡ್ಶೀಟ್, ತೆಳ್ಳಗಿರೋ ಬೆಡ್ಶೀಟ್ ತಗೊಂಡ್ಬಂದೆ. ಯಾಕಂದರೆ ದಪ್ಪಗಿರೋ ಬೆಡ್ಶೀಟ್ ಈ ಶೆಕೆಯಲ್ಲಿ ಹಾಕ್ಳಕ್ಕಾಗಲ್ಲ. 30ನೇ ತಾರೀಕುವರೆಗೂ ಮಳೆ ಬರಲ್ಲ ದಾವಣಗೆರೆಯಲ್ಲಿ ಅಂತ ಅಂದಿದ್ದಾರೆ. ಹಾಂ, ಸ್ವಲ್ಪ ಡಿಪ್ರೆಷನ್ ಆಯ್ತು ನನಗೆ ಅದರಿಂದ. ಬಟ್ ಓಕೆ, ಮ್ಯಾನೇಜ್ ಮಾಡ್ಬೋದು. ಆ್ಯಂಡ್ ಐ ಹೋಪ್ ಯು ಲೈಕ್ಡ್ ಮೈ ವ್ಲಾಗ್. ಮತ್ತು ಈ ಥರನೇ ವ್ಲಾಗ್ಸ್ ನೋಡ್ತಿರೋದಕ್ಕೆ ದಯವಿಟ್ಟು ನನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಮತ್ತು ಲೈಕ್, ಕಾಮೆಂಟ್, ಶೇರ್ ಮಾಡಿ. ನಿಮ್ಮ ಫೇವ್ರೆಟ್ ಪಾರ್ಟ್ ಏನಾದರೂ ಇದ್ದರೆ ಅದನ್ನು ಹೇಳಿ. ಆ್ಯಂಡ್ ನಿಮ್ಮ ಸಪೋರ್ಟ್ ನನಗೆ ಹೀಗೆ ಯಾವಾಗಲೂ ಸಿಗ್ತಿರಲಿ ಅಂತ ನಾನು ಕೇಳ್ಕೊತೀನಿ. ಇದನ್ನು ಹೇಳ್ಕೊತಾ ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ, ಖುಷಿಯಾಗಿರಿ. ಬಾಯ್. ಮತ್ತೆ ನಾಳೆ ಸಿಗೋಣ. ನಮಸ್ಕಾರ.